ಸರ್, ಮೇಡಮ್ ಇಲ್ವಾ ಸರ್? ಇಲ್ಲ ರೀ, ಏನೋ ಅರ್ಜೆಂಟ್ ಕೆಲಸದಲ್ಲಿ ಹೊರಗಡೆ ಹೋದ್ರು. ಬರೋದಿನ 7:30 8 ಗಂಟೆ ಆಗುತ್ತೆ. ನಾನು ಹೇಳಿದೆ ಆವಾಗಲೇ ಬೇಗ ಬನ್ನಿರಿ ಅಂತ. ಇವರೆಲ್ಲಿ ವಾದ ಮಾಡೋದೇ ಸರಿ ಹೋಯ್ತಲ್ಲ. ಒಳ್ಳೆ ಕತೆ ಇವ್ರದ್ದು. ಸರ್, ಹಾಗಾದರೆ ನಾವು 8 ಗಂಟೆಗೆ ಬರೋದಾ ಇವಾಗ ಹೋಗಿ? ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಆಗಲ್ಲ. ಮೇಡಮ್ ಮಾತಾಡ್ತಿದ್ದು ಇವ್ರನ್ನ ನಾನು ಸ್ಟೇಷನಿಂದ ಹೊರಗಡೆ ಕಳ್ಸಂಗಿಲ್ಲ. ಇವತ್ತು ಮೇಡಮ್ ಎಷ್ಟೇ ಹೊತ್ತಾಗಲಿ ಬಂದಮೇಲೆ ಇವ್ರು ಮಾತಾಡಿಸಿ ನಿಮ್ಮನೆ ಹತ್ರ ನಾನೇ ಕರ್ಕೊಂಡ್ಬಿಡ್ತೀನಿ. ನೀವಿನ್ನು ಹೊರಡಿ. ಅಲ್ಲ, ನಾವು ಆ ಅಮ್ಮನು ಬರೋದು 8 ಗಂಟೆವರೆಗೂ ಇಲ್ಲಿ ಕೂತ್ಕೊಂಡಿರ್ಬೇಕಾ? ಹಾಂ, ಅಮ್ಮನ 8 ಗಂಟೆಗೆ ಬರ್ತಾಳೋ 9 ಗಂಟೆಗೆ ಬರ್ತಾಳ? ಯಾರು ಕೇಳೋದು? ನಾವು ಅಲ್ಲಿವರೆಗೂ ಇಲ್ಲೇ ಕೂತ್ಕೊಂಡಿರಕತ್ತದ? ರೀ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡೋದು ಕಲೀರಿ. ನಿಮ್ಮ ದುರಂಕರದಿಂದ ಇವಾಗ ಟೈಮ್ ವೇಸ್ಟ್ ಆಯಿತು. ನಾನು ಕರೆದಾಗೆ ನೀವು ಬಂದಿದ್ರೆ ಇಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತಲ್ಲ. ದುರಾಂಕರವಾಗಿ ಮನೆಗೆ ಇದ್ರಿ, ಇವಾಗ ಅನ್ಭವಿಸ್ರಿ. ನಂಗೇನಾಗಬೇಕು? ಇಲ್ಲ ಇಲ್ಲ, ನಾನು ಇಲ್ಲಿರಲ್ಲ. ನಾನೇ ತಿರ್ಬೇಕು ಅಮ್ಮನ ಕೈಕೊಂಡು. ನಂಗೇನು ಅಂತ ಗಚ್ಚರ? ನೋಡ್ರಿ, ಸುಮ್ಮನೆ ವಾದ ಮಾಡಿದ್ರಂದ್ರೆ ಒಳಗಡೆ ಹಾಕ್ತೀನಿ ನೋಡಿ. ಇಲ್ದಿದ್ದೆಲ್ಲ ಕೇಸ್ ನಿಮ್ಮ ತಲೆ ಮೇಲೆ ಹಾಕಿ. ಏನ್ರಿ ನಿಮ್ದು ಗಾಂಚಲಿ? ಹಾಂ, ಕೂತ್ಕೊಳ್ರಿ ಅಲ್ಲಿ ಸುಮ್ಮನೆ ಬಾಯಿಸ್ಕೊಂಡು. ಮೇಡಮ್ ಬರೋರ್ಗು ಸುಮ್ಮನೆ ಬರ್ತಾವೆ ನಮ್ಮ ತಲೆ ತಿನ್ನಕ್ಕೆ. ಅಪ್ಪ, ಏನೂ ಮಾಡೋಕ್ಕಾಗಲ್ಲ, ನಾವು ಕಾಯಲೇಬೇಕು. ನೀನು ಕೂತ್ಕೋಪ್ಪ, ಕೂತ್ಕೊ. ನೀನು ಬರ್ತಾರೆ ಕೂತ್ಕೋ. ಇವಾಗ ಎಷ್ಟಾಗೈತೆ ಟೈಮು? 5:30 ಆಗೈತೆ. ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ಆಗ್ಬೇಕಂತಂದ್ರೆ ನಾವು ಕಾಯಲೇಬೇಕು. ಕೂತ್ಕೋಪ್ಪ ನೀನು. ಅದ್ಯಾರ ಕಂಪ್ಲೇಂಟ್ ಕೊಟ್ಟಿರೋರ? ಫೋನ್ ಮಾಡಿ ಅವ್ರಿಗಿನ ಕೇಳ ಯಾರಂತ. ಅಪ್ಪ, ಕಂಪ್ಲೇಂಟ್ ಯಾರು ಕೊಟ್ಟವ್ರೆ ಅಂತ ಅವ್ರು ಹೇಳಲ್ಲ. ಈ ಕೇಸುಗಳೆಲ್ಲ ಹಂಗೆ ಎಲ್ಲ ಕಡೆ ನಾನು ನೋಡಿದ್ದೀನಿ. ಸುಮ್ಮನೆ ನೀನು ಹೋಗಿ ಮತ್ತೆ ಅವ್ರಿಗೆ ತೊಂದರೆ ಕೊಡ್ತೀಯ ಅಂತ ಹೇಳಲ್ಲ ಅವರು. ನೀನು ಸುಮ್ಮನೆ ಇರು. ಅದು ಯಾರೋ ನನಗೆ ತಿಳಿಬೇಕು. ನೋಡಿಯಾ, ಅವ್ನು ರಕ್ತ ಕುಡಿದ್ಬಿಡ್ತೀನಿ ನೋಡು. ಅವನ್ಕ ಮಾಡ್ತೀನಿ. ಕಷ್ಟ ಕಾಲದಾಗ ಬರೋದು ಹಣ ಹಣ ಅಂತ ನಮ್ಮ ಹತ್ರ ಇಸ್ಕೊಂಡು ಹೋಗೋದು. ಇವಾಗ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು. ನೋಡ್ದಾ ಎಂಥ ಜನಗಳು? ಈ ಅಮ್ಮನ ಬರೋವರೆಗೂ ನಾವು ಕಾಯ್ಬೇಕಾ? 8 ಗಂಟೆ ರಾತ್ರಿ ಗಂಟ? ಹಾಂ, ಅಂದವರೆಗೂ ಇಲ್ಲೇನು ಮಾಡೋದು ನಾವು? ನೀನು ಮನ್ಕೋಗು, ನಾನೆಲ್ಲ ಮುಗಿಸ್ಕೊಂಬರ್ತೀನಿ. ಬೇಡ, ಸುಮ್ಮನೆ ಇರಪ್ಪ. ನಾನು ಇಲ್ಲೇ ಇರ್ತೀನಿ. ಬರಲಿ, ಅದು ಯಾವಾಗ ಬರ್ತಾರೋ ಬರಲಿ. ಮಾತಾಡ್ಕೊಂಡು ಇಬ್ಬರು ಜೊತೆಗೆ ಹೋಗೋಣ. ನಾನು ನಿನ್ನನ್ನು ಬಿಟ್ಬಿಟ್ಟು ಮನೆಗೆ ಹೋಗ್ಲಾ? ಇದೊಳಗೆ ಚೆನ್ನಾಗೈತೆ ನೋಡು. ನೀನು ಇನ್ನೊಬ್ಬನೇ ಪೊಲೀಸ್ ಸ್ಟೇಷನ್ಗೆ ಬಿಟ್ಬಿಟ್ಟು ನಾನು ಮನೆಗೆ ಹೋದ್ರೆ ನೆಮ್ಮದಿಯಾಗಿರ್ತೀನಾ? ಅಮ್ಮನ ನೆಮ್ಮದಿಯಾಗಿರ್ತಾಳಾ? ಅದೇನು ಆಲೋಚನೆ ಮಾಡ್ತೀಯಾ? ಅದೇನೋ ಬರಲಿ, ಸುಮ್ಮನೆ ಅವರು ಎಷ್ಟೊತ್ತನಾಗಲಿ ಮಾತಾಡ್ಕೊಂಡು ಹೋಗೋಣ. ಟೀ ಏನೇನು ಕುಡಿತೀಯಾ? ತಂದ್ಕೊಡ್ಲಾ? ಬೇಡಪ್ಪ, ಟೀ ಏನು ಬೇಡ. ನೀವು ಹೊಡ್ತೀರೇನ್ರಿ ಮನೆಗೆ? ಇಲ್ಲ ಸರ್, ನಾನು ಹೋಗೋದಿಲ್ಲ. ನಮ್ಮಪ್ಪ ಜೊತೆನೇ ಹೋಗ್ತೀನಿ. ನಾನೇ ಕರ್ಕೊಂಡು ಬಿಡ್ತೀನಿ, ಹೋಗ್ರಿ ನೀವು. ಮೇಡಮ್ ಬರೋದು ಎಷ್ಟೊತ್ತಾಗುತ್ತೋ ಏನೋ. ಪರವಾಗಿಲ್ಲ ಸರ್, ಪರವಾಗಿಲ್ಲ. ನಾನು ವೆಯ್ಟ್ ಮಾಡ್ತೀನಿ. ನಮ್ಮಪ್ಪ ಜೊತೆನೇ ಹೋಗ್ತೀನಿ ನಾನು. ಹಾಂ, ಸರಿ ರೀ, ನಿಮ್ಮ ಇಷ್ಟ. ನಾನು ಹೇಳಿದ್ದೀನಿ ಮೇಡಮ್ ಬರೋದು ಲೇಟ್ ಆಗುತ್ತೆ ಅಂತ. ನೀವು ಕಾಯ್ತೀನಿ ಅಂತಂದರೆ ಕಾಯ್ಬೋದು. ಇಲ್ಲ ಸರ್, ನಮ್ಮಪ್ಪ ಜೊತೆನೇ ಹೋಗ್ತೀನಿ ನಾನು. ಸರಿ ಸರಿ, ನೀನು ನಡೆಯೋ ಮನೆಕ, ನಾನು ಬರ್ತೀನಿ. ಬೇಡ, ಸುಮ್ಮನೆ ಇರಪ್ಪ. ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಇರು. ನಾನು ಇರ್ತೀನಿ ಇಲ್ಲೇ. ಇಬ್ರು ಒಂದೇ ಸತಿ ಜೊತೆಗೆ ಹೋಗೋಣ, ಸುಮ್ಮನೆ ಇರು. ಅಮ್ಮ, ಇದು ನಮ್ಮನೇನಾ? ಹೂನಮ್ಮ, ಇದು ನಮ್ಮನೇನೆ. ಅಮ್ಮ, ಈ ಅಜ್ಜಿ ಯಾರಮ್ಮ? ಆ ಅಜ್ಜಿನೇ ಅಮ್ಮ ಇಷ್ಟದಿಂದ ನಾನು ನೋಡ್ಕೊತಾ ಇದ್ದಿದ್ದು. ಈ ಮನೆ, ಆಮೇಲೆ ಫ್ಯಾಕ್ಟ್ರಿಗಳು, ಇನ್ನು ಬಾಡಿಗೆ ಮನೆಗಳು ಎಲ್ಲವೇ, ಎಲ್ಲ ಅಜ್ಜಿದೆ. ಯಾರೂ ಇಲ್ಲ ಅಜ್ಜಿಗೆ. ಪಾಪ ಅಜ್ಜಿ ಸತ್ತೋಗ್ಬಿಟ್ಲು. ಇವಾಗ ನಾನೇ ನೋಡ್ಕೊತಾ ಇದ್ದೀನಿ. ಓ ಹೌದಾ ಅಮ್ಮ, ಮನೆ ಎಷ್ಟು ಚೆನ್ನಾಗೈತಮ್ಮ. ಹೂನಮ್ಮ, ಮನೆ ನೋಡಿ ಎಷ್ಟು ಚೆನ್ನಾಗೈತೆ. ಏಯ್, ಇಬ್ರು ಏನು ಅಲ್ಲಿ ನಿಂತ್ಕೊಂಡಿದ್ದೀರಾ? ಹೊಡೆದಾಗ್ತೈತೆ ಅಮ್ಮ. ನೋಡಮ್ಮ, ಹೊಸ ತೊಂದರೆ ಆಯ್ತು ಬಿಡಮ್ಮ. ಹೊಡೆದಾಗ್ಲಿ. ಹೋಗಮ್ಮ, ಒಳಗೆಲ್ಲ ನೋಡ್ಕೊಂಬೋಗ್ರಿ. ರಕ್ಷಾ ರಶ್ಮಿ, 3 ರೂಮ್ ಅವೆ. ನಿಮ್ಗೆ ಯಾವ ರೂಮ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ರಿ. ಬೇಡ ಅಂತಂದ್ರೆ 4 ಜನ ಒಂದೇ ರೂಮಾಗ ಮಲ್ಕೊಳ್ಳೋಣ. ಅಮ್ಮ, ನಮ್ಗೆ ಯಾವ ರೂಮು ಬೇಡ. ನಾನು ನಿಮ್ಮ ಜೊತೆಗೆ ಮಲ್ಕೊಂತೀನಿ. ಅಕ್ಕನು, ನಾನು, ರಶ್ಮಿ ಅಕ್ಕನು, ನೀನು ಎಲ್ಲರೂ ಒಂದು ಜೊತೆಗೆ ಮಲ್ಕೊಳ್ಳೋಣ. ಹ್ಞೂ, ಆಯ್ತಮ್ಮ, ಆಯ್ತು. ಇವಾಗ ಏನು ಊಟ ಮಾಡ್ತೀರಾ? ಏನು ಏನು ಮಾಡೋದು? ನಂಗೆ ನೂಡಲ್ಸ್ ಬೇಕು. ನಿಂಕ ರಶ್ಮಿ ಅಕ್ಕ? ನಂಗೂ ಅಷ್ಟೇ ನೂಡಲ್ಸ್ ಬೇಕು. ಅಕ್ಕ, ರೇಖಾ ಅಕ್ಕ, ನಿಂಕ? ನಂಗೂ ನೂಡಲ್ಸ್ ಬೇಕು. ಇನ್ನು ನಿಮ್ಮ 3 ನೂಡಲ್ಸ್ ಇನ್ಮೇಲೆ ಇನ್ನು ನಾನು ಯಾಕ? ನಾನು ಅದೇ ಒಂಚೂರು ತಿನ್ಬಿಡ್ತೀನಿ. ಮಾಡೋಣ ಬಮ್ಮ. ರೇಖಾ ಬಾ, ಹೋಗಿ ನೂಡಲ್ಸ್ ಮಾಡೋಣ. ಇಬ್ರು ಆಟ ಆಡ್ತಾ ಇರಬೇಕು, ಆಚೆಗೆ ಹೋಗ್ಬಿಡ್ದು. ಹ್ಞೂ ಆಯ್ತಮ್ಮ, ಎಲ್ಲೂ ಹೋಗಲ್ಲ ನಾವು. ಬಮ್ಮ ರೇಖಾ, ಬೇಗ ಮಾಡೋಣ ಬಾ. ಬಟ್ಟೆ ತಂದಿದ್ರಲ್ಲ 3 ಇವಾಗ ಹಾಕ್ಕೊಬೇಕು, ಆಮೇಲೆ ನೂಡಲ್ಸ್ ಮಾಡೋಣ. ನೀವು 3 ಒಂದೇ ಥರ ಬಟ್ಟೆನೇ ಹಾಕ್ಬೇಕು ಇನ್ಮೇಲೆ, ಆಯ್ತಾ? ಹ್ಞೂ ಆಯ್ತಮ್ಮ. ಬೇಗ ಹೋಗಿ ಹಾಕ್ಕೊಂಬೋಗ್ರಿ. ಇವು ಕನ್ಫೆಕ್ಷರಿ ತಂದಿದ್ದಲ್ಲ, ಅವನು ಹಾಕ್ಕೊಬೇಕು. ಹ್ಞೂ ಸರಿ ಆಯ್ತು. ಬಾಕ ರೇಖಾ, ಬಾ. ಆಂಟಿ, ಬಾಪಾ ವಿಜಯ್, ಬಾ. ಅದೇ ಅದು ದತ್ತಕ್ಕೆ ತೊಗೊಂಡಿದ್ರಲ್ಲ ಪ್ರೊಸೀಜರ್ ಎಲ್ಲನೂ, ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕಂಟಿ. ಮತ್ತು ನೀವು ಹೋಗಿ ರೇಖಾ, ರಶ್ಮಿ, ರಕ್ಷನ್ ಕರ್ಕೊಂಡೋಗಿ ಈ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ನಾನು ವಾಪಸ್ ತೊಗೊತಾ ಇದ್ದೀನಿ ಅಂತ ಅವರು ಹೇಳಿದ ಕಡೆ ಎಲ್ಲ ಒಂದು ಸ್ವಲ್ಪ ಸೈನ್ ಹಾಕ್ಬಿಡಿ ಆಂಟಿ. ನಾನು ಹೇಳಿದ್ದೀನಲ್ಲ ನಿಮಗೆ ಆಫೀಸ್ ಅಡ್ರೆಸ್ಸು ಅಲ್ಲಿ. ಹಾಂ ಸರಿನಪ್ಪ, ಸರಿ ಸರಿ. ನಾನು ಫ್ಯಾಕ್ಟ್ರಿ ಕಡೆ ಹೋದಾಗ 3 ಕರ್ಕೊಂಡು ಹೋಗ್ತೀನಿ. ಹಂಗೆ ಸೈನ್ ಹಾಕ್ಬಿಟ್ಟು ಹೋಗ್ತೀನಿ ನಾವು. ಯಾಕಂತಂದರೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದಲ್ಲ, ಅದಕ್ಕೆ. ಇಲ್ಲಪ್ಪ, ಇಲ್ಲ ಇಲ್ಲ, ಈ ಕೆಲಸ ನಾನು ಖಂಡಿತ ಮಾಡೇ ಮಾಡ್ತೀನಿ. ಹಾಂ, ಕೂತ್ಕೋಪ್ಪ, ಕಾಫಿನೆಲ್ಲ ತರ್ತೀನಿ. ಇಲ್ಲ ಆಂಟಿ, ನನಗೆ ತುಂಬ ಕೆಲಸ ಇದೆ, ನಾನು ಹೋಗಬೇಕು. ಹಾಂ ಸರಿನಪ್ಪ, ಈ ಕಡೆ ಬಂದಾಗ ಮನೆ ಹತ್ರ ಬಂದೋಗಪ್ಪ. ಹಾಂ ಆಂಟಿ, ಸರಿ. ಅಮ್ಮ, ಇವಾಗ ನೋಡಿ ನಾವು ಹೆಂಗೆ ಕಾಣಿಸ್ತಾ ಇದ್ದೀರಿ. ನನ್ನ ಮುದ್ದು ಗೊಂಬೆಗಳಿಗ ನನ್ನ ದೃಷ್ಟಿನೇ ಆಗ್ಬಿಡ್ತದಮ್ಮ. ಓಹೋ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಯಾವ ದೇಶದವ್ರು ನೀವು? ನಾವು ಇಂಡಿಯಾ, ಭಾರತ ದೇಶದವರು.
ಓಹೋ ಹೌದಾ, ನಾನೆಲ್ಲ ಫಾರಿನಿಂದ ಬಂದಿರಬೇಕು ಅಂತ ಅನ್ಕೊಂಡೆ ನಿಮ್ಮನ್ನ. ಎಲ್ಲ ಫಾರಿನವ್ರು ಏನಪ್ಪ ನಮ್ಮನೆಗೆ ಬಂದ್ಬಿಟ್ಟವ್ರೆ ಅಂತ ಅನ್ಕೊಂಬಿಟ್ಟೆ. ಅಮ್ಮಮ್ಮ, ನನ್ನ ಜೀವನ ಇವಾಗ ಸಾರ್ಥಕ ಆಯ್ತಮ್ಮ, ಇವಾಗ ಸಾರ್ಥಕ ಆಯ್ತು. ನಿಮ್ಮನ್ನು ನೋಡ್ತಾ ಇದ್ರೆ ಪ್ರಪಂಚನೇ ಮರ್ತೋತೀನಿ ನಾನು. ನನ್ನ ಮಕ್ಕಳು ನಂಗೆ ಸಿಕ್ಬಿಟ್ರಲ್ಲ, ಅಷ್ಟೇ ಸಾಕು. ಅಮ್ಮ ನಂಗೆ ಐಸ್ ಕ್ರೀಮು ಪಾನಿಪುರಿ ಎಲ್ಲ ಕೊಡ್ಸಮ್ಮ. ನಂಗೂ ಅಷ್ಟಮ್ಮ, ಐಸ್ ಕ್ರೀಮು ಪಾನಿಪುರಿ ಆಮೇಲೆ ಗೋಬಿ ಮಂಚೂರಿ ಎಲ್ಲ ಬೇಕಮ್ಮ, ಕೊಡ್ಸಮ್ಮ. ಊನಮ್ಮ, ಎಷ್ಟು ದಿನ ಆಯ್ತು ಐಸ್ ಕ್ರೀಮು ಪಾನಿಪುರಿ ಎಲ್ಲ ತಿಂದು. ಅಮ್ಮ ಕೊಡ್ಸಮ್ಮ. ಸರಿ, ಇವಾಗ ಹಂಗಾದ್ರೆ ನೂಡಲ್ಸ್ ಮಾಡೋದು ಬೇಡ ಮನೆಗೆ? ಬೇಡಮ್ಮ ಬೇಡ, ನಾವು ಹೋಟ್ಲ ಹೋಗಿ ಊಟ ಮಾಡ್ಕೊಂಬರೋಣ ಬಾಮ್ಮ. ನಂಗೆ ಮಸಾಲೆ ದೋಸೆ ಬೇಕು, ಆಮೇಲೆ ರವೆ ಇಡ್ಲಿ ಬೇಕು. ರಕ್ಷಾ ನಿಂಗೇನ್ ಬೇಕು? ನಂಗೆ ಪಿಜ್ಜಾ ಬೇಕು ಅಮ್ಮ ಪಿಜ್ಜಾ ಬೇಕಮ್ಮ. ಏನೇನೋ ಬೇಕಂತಲ್ಲಮ್ಮ ನನ್ನ ಮುದ್ದು ಕಂದಗಳಿಗೆ. ಪಿಜ್ಜಾ ಬೇಕಂತೆ, ಬರ್ಗರ್ ಬೇಕಂತೆ, ಪಾನಿಪುರಿ ಬೇಕಂತೆ. ಒಬ್ಬೊಬ್ಬೊಬ್ಬ ಏನೇನು ಆಸೆನಮ್ಮ. ಇವಾಗ ನೂಡಲ್ಸು ಬೇಡ, ಇವಾಗ ಪಾನಿಪುರಿ ಬೇಕು. ನೂಡಲ್ಸ್ ಬೇಡಮ್ಮ, ನೂಡಲ್ಸ್ ಬೇಡ. ತಿಂದು ತಿಂದು ಬೇಜಾರಾಗ್ಬಿಟ್ಟೈತೆ. ನಡಿಯಮ್ಮ, ನಾವು ಹೋಟ್ಲಿಗೆ ಹೋಗೋಣ. ಹೋಟ್ಲಿಗೆ ಏನಂತ ತಿನ್ನೋಣ? ಸರಿನಮ್ಮ, ನಡೀರಿ ನಡೀರಿ ಹೋಗೋಣ. ಏನೇನು ಬೇಕೋ ಕೊಡಿಸ್ತೀನಿ, ಅದೆಲ್ಲ ತಿನ್ನಿರಂತೆ, ಆಯ್ತಾ? ಅಮ್ಮ ನಾನು ಶೋಭಿತಾ ಅಕ್ಕನವಳಲ್ಲ, ಅವ್ರ ಮನೆಗೆ ತಿರ್ಗಾ ಹೋಗ್ಬೇಕಾ? ಅಯ್ಯೋ ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ಶೋಭಿತಾ ಅಕ್ಕನವ್ರ ಮನೆಗೆ ನೀನು ಯಾವತ್ತೂ ಹೋಗಂಗೆ ಇಲ್ಲ. ಬೇಡಮ್ಮ, ನಾನೇ ಸೇರಿಸ್ತೀನಿ ನಿನ್ನ ಸ್ಕೂಲ್ಗೆ. ನಿಮ್ಮ ಇಬ್ರು ಕಾರಾಗಿ ಹೋಗಿ ಕಾರಾಗಿ ಬರೀರಂತೆ, ಆಯ್ತಾ? ಎಲ್ಲೂ ಕಳ್ಸಲ್ಲ ನಾನು. ಇನ್ಮೇಲೆ ನೀವು ಇಲ್ಲೇ ಇರಬೇಕು. ರೇಖಾ ಅಕ್ಕನು ಓದ್ತೀನಿ ಅಂತಂದ್ರೆ ಸ್ಕೂಲ್ ಸೇರಿಸ್ತಾ ಇರೋದೆ. ಓದ್ತಾ ಇರಬೇಕು, ಬ್ಯಾಗುನು ಲಂಚ್ ಬ್ಯಾಗ್ ಎತ್ಕೊಂಡು ಸ್ಕೂಲ್ಗೆ. ಕಳ್ಸಮ್ಮ ರೇಖಾ ಅಕ್ಕನ. ಅಮ್ಮ ನಾನು ಮರ್ತೆ ಹೋಗ್ಬಿಟ್ಟೆ ನೋಡು. ಅದೇ ರೇಖಾ ಅಕ್ಕ ಮೇಷ್ಟ್ರು, ನನ್ನ ಮೇಷ್ಟ್ರು. ರೇಖಾ ಅಕ್ಕನ ಮದ್ವೆ ಆಗ್ಬೇಕಂತ ಆಸೆ ಇಟ್ಕೊಂಡವ್ರಮ್ಮ, ಪಾಪ ಅಮ್ಮ ಮೇಷ್ಟ್ರು. ಓ ಹೌದಾ, ಸರಿನಮ್ಮ, ಸರಿ ಸರಿ, ಬರಲಿ ಮೇಷ್ಟ್ರಮ್ಮ, ಮಾತಾಡೋಣಂತೆ. ಇವಾಗ ಹೋಗೋಣ ನಾವು ಹೋಟ್ಲಿಗೆ. ಬಾಮ್ಮ ಹೋಗೋಣ. ಬಾಕಾ ರೇಖಾ ಅಕ್ಕ. ಅಲ್ಲ, ರಕ್ಷಾನ್ ಕರ್ಕೊಂಬತ್ತೀನಿ ಅಂತ ಬೆಳಗ್ಗೆ ಹೋದೋಳು, ಇನ್ನೂ ಪತ್ತನೇ ಇಲ್ಲಲ್ಲ. 6 ಗಂಟೆ ಆಯಿತು, ಹತ್ತತ್ರ 5:15 6 ಗಂಟೆ ಆಯಿತು. ಏನು ಇಷ್ಟೊತ್ತು ಬೇಕಾ ಈ ಪಕ್ಕದೂರ್ಗೆ ಹೋಗ್ಬಿಟ್ಟು ಬರಕ್ಕ? ಬಲೆ ಆದೋಳೆ ನಮ್ಮ ಕಲಿ. ಲೇ, ಇದೇನಾ ಬ್ಯಾಗ್ ಇಟ್ಕೊಂಡು ಕಾಯ್ಕೊಂಡಿದ್ಯಾ? ಅಲ್ಲ ಮವ, ರಕ್ಷಾನ್ ಕರ್ಕೊಂಬತ್ತೀನಿ ಅಂತ ಶೋಭಿತಾ ಮನೆಗೆ ಒತ್ತುಡ್ದ ಹೋಗಿರೋಳು ಇವಳು. ಇನ್ನೂ ಪತ್ತನೇ ಇಲ್ಲ. ಎಷ್ಟೊತ್ತಾಯ್ತು? 5:15 ಆಯಿತು. ಬೆಳಗ್ಗೆಯಿಂದ ಊಟ ಕೂಡ ತಿಂದಿರ ಇಲ್ಲೇ ಕಾಯ್ಕೊಂಡಿದ್ದೀನಿ ಬ್ಯಾಗ್ ಇಟ್ಕೊಂಡು. ನೋಡ, ಇಷ್ಟೊತ್ತಾಗಿ ಬಂದಿಲ್ಲ. ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲೇನು ಕಲಾವತ್ಯ? ಅದೇನು ಅವಳು ಹೇಳೋದು? ನಾನೇನ್ರು ನನ್ನ ಮಕ್ಕಳ ಜೊತೆಗಿರಕ್ಕೆ ಯಾರನ್ನ ಕೇಳಬೇಕು? ನಾನು ಓದ್ತೀನಿ ಇವಾಗ, ಅವಳು ಬರಲಿರೋ ಓದ್ತೀನಿ ನಾನು. ನಾನ್ಯಾಕಿರ್ಬೇಕು? ನಾನು ಹೆಂಡ್ತಿ ನನ್ನ ಮಕ್ಳು ಎಲ್ಲಿರ್ತಾರೋ ಅಲ್ಲಿರ್ತೀನಿ ನಾನು. ಲೆಗುಬೆ, ಅವಳು ಹೋಗಿ ಎಷ್ಟೊತ್ತಾಯ್ತು? 2 ಗಂಟೆಗೆ ಬೆಂಗಳೂರು ಸೇರ್ಕೊಂಡ್ಲ ಅವಳು. ನೀನು ಇನ್ನೂ ಬ್ಯಾಗ್ ಇಟ್ಕೊಂಡು ಇಲ್ಲೇ ಕೂತಿದ್ಯಾ? ಎದ್ದು ನಡಿ, ಹೂವು ಬಿಡಿಸೋದು ಅದೇ ಜಾಸ್ತಿ. ನಡಿ, ತಣ್ಪೋದು ಬಿದ್ದದೆ, ಇಷ್ಟೊತ್ತಿನಾಗ ಬಿಡಿಸ್ಬೋದು. ನಡಿ, ಆ ಬ್ಯಾಗ್ ಎತ್ತು ಒಳಕಿಕ್ಕೆ ನಡಿ. ಆಲೇ ಬೊಡ್ಡಿ ನೋಡ್ದಂಗೆ ಮಕ್ಳನ್ನ ಕರ್ಕೊಂಡು ಹೊಲ್ಟಿರೋದು. ಅಲ್ಲಿಗೆ ನಾನು ಬೇಡ ಅವಳ್ಕ, ಬರೀ ಮಕ್ಳಿದ್ರೆ ಸಾಕು. ನೀನೊಬ್ಬನ ಕೆಲ್ಸಕ್ಕೆ ಬರ್ದು ನನ್ನ ಮಗನು. ನೀನು ಕರ್ಕೊಂಡೋಗಿ ಅವಳು ಏನು ಮಾಡ್ತಾಳೆ? ಇರೋದು ಬರೋದನ್ನೆಲ್ಲ ಮಾರಿ ಬಾಯಿಗೆ ಹಾಕಂತೀಯ ನೀನು. ನೀನು ನಡಿಯಲ್ಲ, ಈ ನಡಿಯ ನಿನ್ಗೆ ಇಲ್ಲೇ ಸರಿ. ನಡಿ ನಡಿ, ತೋಟದಾಗ ಕೆಲಸ ಮಾಡಿ ನಡಿ. ನೀನು ಕರ್ಕೊಂಡು ಹೋಗ್ತಾಳೆ, ನೀನು ಓದ್ತೀಯಾ? ಅವಳು ಹೋಗಿ ಯಾವಾಗ ಬೆಂಗಳೂರು ಬಿದ್ದೋದ್ಲು, ಅವ್ರು ಆರಾಮಾಗಿರ್ಲಿ. ನಡಿ, ನೀನು ಯಾಕೆ ಓದ್ತೀಯಾ? ಮವ, ನೀನು ಬಾಯಿ ಮುಚ್ಕೊಂಡಿರೋ, ಮಾತಾಡಬೇಡ ನೀನು. ನೋಡ್ದೆ ಇವಳು? ನಾನು ಬೆಳಗ್ಗೆಯಿಂದ ಇಲ್ಲೇ ಕಾಯ್ಕೊಂಡಿದ್ದೀನಿ. ನಾನು ಬೇಕಾಗಿಲ್ಲ ಅವಳ್ಕ, ಮಕ್ಕಳು ಮಾತ್ರ ಬೇಕು ಅವಳ್ಕ. ನಾನು ಎತ್ತೋಗ್ಬೇಕು? ಇಷ್ಟಿನಿಂದ ಅವಳ ಮಕ್ಕಳನ್ನ ಸಾಕಿಲ್ಲ ನಾನು. ಎಂಥ ಕೆಲಸ ಮಾಡೋಳು ನೋಡ್ತಾ ಇವಳು? ಓದ್ತೀನಿ ತಡಿ, ನಾನೇನು ಬೆಂಗಳೂರು ನೋಡಿಲ್ಲ. ಹುಡ್ಕೊಂಡು ಓದ್ತೀನಿ. ಆರ್ನಗದಾಗಿರೋದು ನನಗೆ ಗೊತ್ತು. ಏನು ನಾನು ಕಾಣ್ತಿದ್ದು ಬೆಂಗಳೂರು? ಓದ್ತೀನಿ ಹುಡ್ಕೊಂಡು. ನಿನ್ನ ಸಾಕ್ಯಾ ನಿನ್ನ ಮಕ್ಕಕ್ಕ ಅಂತಿ ನೋಡು. ಇನ್ನು ನನ್ನ ಬೈಗಿನ ಕೆಟ್ಟ ಮಾತುಗಳು ಬಂದ್ಬಿಡ್ತವೆ. ಇನ್ನು ಬೈಕಂತಾರೆ ಜನಗಳೆಲ್ಲ, ಏನಪ್ಪ ಇವ್ರು ವೀಡಿಯೋನಾಗ ಕೆಟ್ಟ ಮಾತು ಬೆಳೆಸ್ತಾರೆ ಅಂತ. ಅಷ್ಟು ಕೋಪ ಬರ್ತದೆ ನಿನ್ನ ಮೇಲೆ ನಂಕ. ನಿನ್ನ ಸಾಕಿ ನಿನ್ನ ಮಕ್ಕ ನೋಡಲ್ಲ. ನೋಡ್ಕೊ ಹೋಗ ಅದ್ದಾಗ. ನಡಿಯ ತೋಟದತ್ತಕ್ಕ, ನಡಿಯ ಹೂವು ಬಿಡಿಸ್. ನಡಿಯ ಬಿರಿನ್ ಬರಬೇಕು ತೋಟದತ್ತಕ್ಕ. ಯೋ ಹೋಗಯ್ಯ, ನಾನೇನಕ್ಕೆ ಬರಲಿ? ನಾನು ಎಂಟು ಕೋಟಾಧೀಶ್ವರ್ಲು, ರಾಜನಿದ್ದಂಗೆ ಇರ್ತೀನಿ. ಓದ್ತೀನಿ ನಾನು ಬೆಂಗಳೂರ್ಕ. ಅಲ್ಲ, ನೀವೇ ನ್ಯಾಯ ಹೇಳ್ರಪ್ಪ. ನಾನೇನು ಬಿಟ್ಬಿಟ್ಟು ನನ್ನ ಮಕ್ಕಳನ್ನ ಕರ್ಕೊಂಡು ಎಂಟ್ರು ಊರಿಗೆ ಹೋಗೋಳಲ್ಲ, ಇದು ಯಾವ ನ್ಯಾಯ? ನಾನು ಎತ್ತೋಗ್ಲಿ ಹೇಳ್ರಿ, ನೀವೇ ನ್ಯಾಯ ಹೇಳ್ರಿ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಪ್ಪ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ. ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ. ಯಾಕೆ ವಿಡಿಯೋ ಏನು ಚೆನ್ನಾಗಿಲ್ಲ? ಬೇರೆ ಥರ ಯಾವುದಾದ್ರೂ ವಿಡಿಯೋ ಮಾಡ್ಬೇಕಂತಂದರೆ ಹೇಳಿ, ಈ ವಿಡಿಯೋ ತೆಗೆದ್ಬಿಟ್ಟು ಬೇರೆ ವಿಡಿಯೋ ಆದರೂ ಮಾಡೋಣ. ದಯವಿಟ್ಟು ಸಪೋರ್ಟ್ ಮಾಡಿರಿ.